ರಾಷ್ಟ್ರ ರಾಜಧಾನಿಯಲ್ಲಿ ಪಟ್ಟಕ್ಕಾಗಿ ಮಹಾ ಫೈಟ್ ಮುಂದುವರೆದಿದೆ. ಸಚಿವ ಸ್ಥಾನದ ಜೊತೆಗೆ ಈಗ ದೆಹಲಿ ಕೋಟೆಯಲ್ಲಿ ತಂತ್ರ ಪ್ರತಿತಂತ್ರ ಅದಕ್ಕಾಗಿ ಹೂಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ವರ್ಸಸ್ ಡಿಕೆ ಶಿವಕುಮಾರ್ ಅವರ ಆಪ್ತರ ದೆಹಲಿ ಚಲೋ ಮುಂದುವರೆದಿದೆ. ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋದಕ್ಕೆ ತಮ್ಮ ನಾಯಕರ ಮೂಲಕನೇ ಲಾಭಿಯನ್ನ ಮುಂದುವರೆಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಪಟ್ಟಕ್ಕಾಗಿ ಮಹಾ ಫೈಟ್ ಮುಂದುವರೆದಿರುವಂತದ್ದು. ಸಚಿವ ಸ್ಥಾನದ ಬೆರ್ತ್ಗಾಗಿ ದೆಹಲಿ ಕೋಟೆಯಲ್ಲಿ ತಂತ್ರ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ವರ್ಸಸ್ ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಹೋಗಿರುವಂತದ್ದು. ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋದಕ್ಕೆ ತಮ್ಮ ನಾಯಕರ ಮೂಲಕನೇ ಅವರು ತಮ್ಮ ಲಾಭಿಯನ್ನ ಮುಂದುವರೆಸಿದ್ದಾರೆ. ಜೂನ್ 3ರ ಪ್ರಮಾಣ ವಚನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಕಸರತ್ತು ಮಾತ್ರ ನಿಲ್ತಾ ಇಲ್ಲ. ಹೈಕಮಾಂಡ್ ಮೇಲೆ ಕೊನೆ ಕ್ಷಣದವರೆಗೂ ಕೂಡ ಪಟ್ಟಕ್ಕಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂತದ್ದು ಕರ್ನಾಟಕದ ಕಾಂಗ್ರೆಸ್ ಶಾಸಕರ ದಂಡು. ಸಚಿವ ಸಂಪುಟದ ಅಂತಿಮ ಲಿಸ್ಟ್ ಸೇರೋದಕ್ಕೆ ತಾರಕಕ್ಕೇರಿದೆ. ಈ ಒಂದು ಲಾಬಿ ಸಮರ ಅಂತ ಹೇಳ್ಬೋದು. ಹೊಸ ಸರ್ಕಾರ ರಚನೆ ಹೊತ್ತಲ್ಲೇ ದಿಲ್ಲಿಯಲ್ಲಿ ಬಿರುಸಿನ ರಾಜಕೀಯ ಈಗ ಮುಂದುವರೆದಿದೆ. ಯಾರಿಗೆ ಮಂತ್ರಿ ಪಟ್ಟ, ಯಾರಿಗೆ ನಿರಾಸೆಯಾಗುತ್ತೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾಳೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸ್ತಾರೆ. ಅವರೊಂದಿಗೆ 10ರಿಂದ 12 ಜನ ಶಾಸಕರುಗಳು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತದ್ದು ಶತಸಿದ್ಧ. ಆದ್ರೆ ಯಾರ್ಯಾರು ಅನ್ನುವಂಥದ್ದು ಕ್ವೆಶ್ಚನ್ ಮಾರ್ಕ್ ಆಗಿ ಇನ್ನೂ ಕೂಡ ಉಳಿದಿದೆ. ಇನ್ನು ಸಂಭಾವ್ಯ ಪಟ್ಟಿಯನ್ನ ನೋಡ್ತಾ ಹೋದಾಗ ಡಿಕೆಶಿ ಅವರ ಸಂಪುಟದಲ್ಲಿ ಸಂಭಾವ್ಯ ಸಚಿವರು ಚಲುವರಾಯ ಸ್ವಾಮಿ ಅವರಿದ್ದಾರೆ. ಜೊತೆಗೆ ಯುಟಿ ಖಾದರ್ ಅವರು ಕೂಡ ಇರುವಂತದ್ದು. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಸಂಪುಟ, ಇನ್ನು ಕೆಜೆ ಜಾರ್ಜ್ ಅವರು ಕೂಡ ಇರುವಂತದ್ದು. ಜೊತೆಗೆ ಸಿಎಂ ಸಂಪುಟ, ಸಿದ್ದರಾಮಯ್ಯನವರ ಸಂಪುಟ. ಅಂದ್ರೆ ತಮ್ಮ ಅತ್ಯಾಪ್ತರಿಗಾಗಿ ಪಟ್ಟಕ್ಕಾಗಿ ಈಗ ಪೈಪೋಟಿ ನಡೀತಾ ಇದೆ. ಹೈಕಮಾಂಡ್ ಸಭೆಗೂ ಮುನ್ನ ಸಿದ್ದರಾಮಯ್ಯನವರು ಸೀಕ್ರೆಟ್ ಮೀಟಿಂಗ್ ನಡೆಸ್ತಾ ಇರುವಂತದ್ದು. ದಿಲ್ಲಿಯಲ್ಲಿ ಆಪ್ತರಿಗೆ ಮಂತ್ರಿ ಗಾದಿ ಕೊಡಿಸೋದಕ್ಕೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ತಂತ್ರ ಹೂಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಗಾಂಧಿ, ರಾಹುಲ್ ಸಭೆಗೆ ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಸಂಸದ ಸುನೀಲ್ ಬೋಸ್ ನಿವಾಸದಲ್ಲಿ ಜಾರಕಿಹೊಳಿ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ. ಜಾತಿ ಮತ್ತು ಹಿರಿತನದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರುವಂತದ್ದು ಹಂಗಾಮಿ ಮುಖ್ಯಮಂತ್ರಿಗಳು. ಡಿಕೆಶಿ ಅವರ ಸಂಪುಟದಲ್ಲಿ ತಮ್ಮದೇ ಬಣದ ವರ್ಚಸ್ಸನ್ನ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಸಭೆಗೂ ಮುನ್ನ ಸಿದ್ದರಾಮಯ್ಯನವರು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ತಮ್ಮ ಅತ್ಯಾಪ್ತರಿಗೆ ಮಂತ್ರಿಗಾದಿ ಕೊಡಿಸೋದಕ್ಕೆ ಏನೇನೆಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸಭೆಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಅವರು ನಿರ್ಧಾರವನ್ನ ಮಾಡ್ತಾರೆ. ಇವತ್ತೇ ಆಲ್ಮೋಸ್ಟ್ ಪಟ್ಟಿ ನಿರ್ಧಾರ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಅದು ನಾಳೆ ಬೆಳಗ್ಗೆ ಕೂಡ ಆಗಬಹುದು. ಇನ್ನು ಡಿಕೆಶಿ ಅವರ ಸಂಪುಟದಲ್ಲಿ ತಮ್ಮದೇ ಬಣದ ವರ್ಚಸ್ಸನ್ನ ಉಳಿಸ್ಕೊಳ್ಬೇಕು, ನನ್ನ ಬಣದ ನಾಯಕರುಗಳು ಅಂದ್ರೆ ನನ್ನ ಅತ್ಯಾಪ್ತರಿಗೆ ಮಂತ್ರಿಗಾದಿ ಸಿಕ್ಕೇ ಸಿಗ್ಬೇಕು ಅಂತ ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಮಂತ್ರಿಗಾದಿ ಕೊಡಿಸೋದಕ್ಕೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಈಗ ತಂತ್ರ ಹೂಡ್ತಾ ಇದ್ದಾರೆ. ಸಭೆ ಆಗುತ್ತೆ. ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡಿ ಈ ಡಿಕೆಶಿ ಬಣದವರು ಯಾರ್ಯಾರಿದ್ದಾರೆ ಅವರಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಮಂತ್ರಿಗಾದಿಗೆ ಅಥವಾ ಸಚಿವ ಸಂಪುಟ ರಚನೆ ಆಗೋದಕ್ಕೂ ಮುಂಚೆ ಯಾರ್ಯಾರು ಇರಬೇಕು ಆ ಲಿಸ್ಟ್ ನಲ್ಲಿ ಅನ್ನುವಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಅತ್ಯಾಪ್ತರ ಪಟ್ಟಿಯನ್ನ ಕೂಡ ನೀಡಿರುವಂಥದ್ದು. ಹಾಗಿದ್ರೆ ಯಾರಿಗೆ ಇವತ್ತು ಸಿಹಿ ಸುದ್ದಿ ಸಿಗುತ್ತೆ, ಯಾರ ಅತ್ಯಾಪ್ತರಿಗೆ ಸಿಹಿ ಸುದ್ದಿ ಸಿಗುತ್ತೆ, ಯಾರಿಗೆ ನಿರಾಸೆ ಉಂಟಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲವಾಗಿ ಉಳ್ಕೊಂಡಿದೆ. ಸಿದ್ದು ಒಂದ್ ಕಡೆ ಈಗ ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡ್ತಾರೆ, ಸಭೆಯನ್ನ ನಡೆಸ್ತಾರೆ, ಚರ್ಚೆ ನಡೆಸ್ತಾರೆ. ಪಟ್ಟಿಗಳನ್ನ ಮುಂದೆ ಇಟ್ಕೊಂಡು ಯಾರು ಅರ್ಹರಿದ್ದಾರೆ ಅಥವಾ ಯಾರಿಗೆ ಮಂತ್ರಿಗಿರಿಯನ್ನ ನೀಡಬಹುದು ಎಲ್ಲವನ್ನ ಸಭೆ ನಡೆಸ್ತಾರೆ. ಅದಕ್ಕೂ ಮೊದಲು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ತನ್ನ ಅತ್ಯಾಪ್ತರಿಗೆ ಒಟ್ಟಾರೆಯಾಗಿ ಸಿಕ್ಕೇ ತೀರ್ಬೇಕು ಪಟ್ಟ ಅಂತ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಈ ಕಡೆ
ಒಂದ್ ರೀತಿಯಾಗಿ ನನಗೆ ಬೆಳಗಾವಿಯಲ್ಲಿ ಎಲ್ಲಿ ಮಿಸ್ ಆಗ್ಬಿಡುತ್ತೋ, ನನಗೆ ಶಾಸಕ ಸ್ಥಾನ ಅಥವಾ ಮಂತ್ರಿಗಿರಿ ಸಿಗ್ಲಿಲ್ಲ ಅಂದ್ರೆ ಬೆಳಗಾವಿ ಜನ ನನ್ನನ್ನ ಮರ್ತ್ಕೊಂಡ್ಬಿಡ್ತಾರೆ ಅಂತ ಅವರು ಕೂಡ ಲಾಭಿಯಲ್ಲಿ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಲಿಸ್ಟ್ ನಲ್ಲಿ ಇದ್ದಾರೆ, ಎಂ.ಬಿ. ಪಾಟೀಲ್ ಅವರು ಲಿಸ್ಟ್ ನಲ್ಲಿ ಇದ್ದಾರೆ, ಕೆ.ಜೆ. ಜಾರ್ಜ್ ಅವರು ಇದ್ದಾರೆ, ಇನ್ನು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಎಲ್ರಿಗೂ ಕೂಡ ಒಂದೊಂದು ಅಧಿಕಾರ ಈಗಾಗಲೇ ತಮ್ಮ ತಲೆ ಮೇಲೆ ಇರುವಂಥದ್ದು. ಆದರೂ ಮಂತ್ರಿಗಿರಿಯನ್ನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನೋದು ಅವರಿಗೆ ಆಸೆ ಇರುವಂಥದ್ದು. ಇನ್ನು ಹಾಗೆ ನೋಡ್ತಾ ಇದ್ರೆ ಗೃಹ ಮಂತ್ರಿಗಳಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಕೃಷ್ಣ ಬೈರೇಗೌಡರು ಅವರನ್ನಂತೂ ಮರೆಯೋ ಹಾಗೇ ಇಲ್ಲ. ಘಟಾನುಘಟಿಗಳೇ ಇದ್ದಾರೆ ಲಿಸ್ಟ್ ನಲ್ಲಿ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿರುವಂತದ್ದೇ ಬೇರೆ ರೀತಿ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು,